ಶ್ರೀಕೃಷ್ಣ ದೇಹ ತ್ಯಾಗ ಮಾಡಿದ 36 ವರ್ಷದ ನಂತರ ದ್ವಾರಕೆಯ ಮೇಲೆ ಸಮುದ್ರವೇ ದಾಳಿ ಮಾಡಿತು. ಆದ್ರೆ ಆ ಒಂದು ಸೀಕ್ರೆಟ್ ಸೀನ್ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣ ಭೂಲೋಕದಿಂದ ತನ್ನ ಜೀವನವನ್ನ ತ್ಯಾಗ ಮಾಡಿದ ನಂತರ ಅಲ್ಲಿಗೆ ಅರ್ಜುನ ಬಂದ. ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇತ್ತು. ಅರ್ಜುನ ಶ್ರೀಕೃಷ್ಣನ ಮೃತದೇಹವನ್ನ ದರ್ಶನ ಮಾಡಬೇಕು ಎಂದು ಬಂದಿದ್ದ. ಆದ್ರೆ ಅಲ್ಲಿ ಶ್ರೀಕೃಷ್ಣನ ದೇಹ ಕಾಣೆಯಾಗಿತ್ತು. ಭಸ್ಮವಿಲ್ಲ, ಗಾಯದ ಗುರುತುಗಳಿಲ್ಲ, ಏನೂ ಇಲ್ಲ. ಅಂದ್ರೆ ಶ್ರೀಕೃಷ್ಣ ಸತ್ತೇ ಇಲ್ವೇ? ನಮಸ್ಕಾರ ಸ್ನೇಹಿತರೆ, ನಾನು ವಿನೋದ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯುವ ಕನ್ನಡ ಸ್ಟೋರಿ. ಒಂದು ವೇಳೆ ಇಂದಿಗೂ ದ್ವಾರಕೆಯ ಸಮುದ್ರದಡಿಯಲ್ಲಿ ಶ್ರೀಕೃಷ್ಣನ ದೇಹ ಸಂಪೂರ್ಣವಾಗಿ ಇದೆ, ಅದು ಕೂಡ ಹಾಲು ತುಪ್ಪದಂತೆ ತಾಜವಾಗಿ ಅಂತ ನಾನು ಹೇಳಿದ್ರೆ ನೀವು ನಂಬ್ತೀರಾ? ಈ ಒಂದು ವಿಡಿಯೋದಲ್ಲಿ ನಾವು ಆ ರಹಸ್ಯವನ್ನ ಬಯಲು ಮಾಡ್ತೀವಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ಶ್ರೀಕೃಷ್ಣ ಅಂದ ಕೂಡಲೇ ನಮಗೆ ನೆನಪಾಗುವುದು ಮಹಾಭಾರತ. ಮಹಾಭಾರತದಲ್ಲಿ ಏನಾಯಿತು? ಮಹಾಭಾರತದ ಮಹಾಪ್ರಾಸ್ಥಾನಿಕ ಪರ್ವದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಶ್ರೀಕೃಷ್ಣನ ದೇಹ ತ್ಯಾಗದ ನಂತರ ದ್ವಾರಕೆಯ ಮೇಲೆ ಸಮುದ್ರವೇ ಆಕ್ರಮಣ ಮಾಡಿಕೊಂಡು ಬಂದಿತ್ತು. ಅರ್ಜುನನೇ ಬಂದು ಕೃಷ್ಣನ ಪರಿವಾರದವರನ್ನ, ಗೋಪಾಲಕರನ್ನ, ಅಲ್ಲಿನ ಜನರನ್ನ ಕಾಪಾಡಿದ ಅಂತ. ಆದ್ರೆ ಒಂದು ವಿಷಯ ಮಾತ್ರ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನ ದೇಹ ಕಣ್ಮರೆಯಾದ ಬಗ್ಗೆ. ಅದು ಎಲ್ಲಿಗೆ ಹೋಯ್ತು? ಭಸ್ಮವಾಯ್ತಾ? ಸಮುದ್ರದೊಳಗೆ ಮುಳುಗಿ ಹೋಯ್ತಾ? ಈ ಬಗ್ಗೆ ಯಾರಿಗೂ ಇನ್ನೂ ಸ್ಪಷ್ಟವಾದ ಮಾಹಿತಿ ಸಿಕ್ಕಿಲ್ಲ. ಸ್ವತಃ ಅರ್ಜುನನಿಗೂ ಈ ಬಗ್ಗೆ ಗೊತ್ತಿಲ್ಲ. ಇದು ಒಂದು ವಿಜ್ಞಾನಕ್ಕೆ ಸವಾಲಾಗಿದೆ, ಪವಾಡಕ್ಕೆ ಸಾಕ್ಷಿಯಾಗಿದೆ, ದೈವವನ್ನ ನಂಬೋರಿಗೆ ವಿಸ್ಮಯವಾಗಿದೆ. ಹಾಗಾದ್ರೆ ಆಧುನಿಕ ದ್ವಾರಕಾ ಅಡಿಯಲ್ಲಿ ಏನ್ ಸಿಕ್ಕಿದೆ? 1979-80ರಲ್ಲಿ ಭಾರತೀಯ ಸಾಗರ ಸಂಶೋಧನಾ ಸಂಸ್ಥೆ NIOT ಸಮುದ್ರದಡಿಯಲ್ಲಿ ಸೋನಾರ್ ಸ್ಕ್ಯಾನ್ ಮಾಡಿದಾಗ ದ್ವಾರಕೆಯ ಕಡಲ ತಳದಲ್ಲಿ ಒಂದು ದೊಡ್ಡ ನಗರದ ಅವಶೇಷಗಳು ಸಿಕ್ಕಿದ್ವು. ದೇವಾಲಯಗಳು, ಬೀದಿಗಳು, ಬಂದರು, ಗೋಡೆಗಳು, ಈ ರೀತಿ ಒಂದು ಊರೇ ಸಮುದ್ರದ ಆಳದಲ್ಲಿ ಸಿಕ್ಕಿತ್ತು. ಅದನ್ನು ಕಂಡು ಇಡೀ ಭೂಮಂಡಲದಲ್ಲಿ ಒಂದು ಸಂಚಲನ ಸೃಷ್ಟಿಯಾಯಿತು. ಕಾರ್ಬನ್ ಡೇಟಿಂಗ್ ಪ್ರಕಾರ 9000 ವರ್ಷಕ್ಕಿಂತ ಹಳೆಯದು, ಅಂದ್ರೆ 7000 BC ಬಿಫೋರ್ ಕ್ರೈಸ್ಟ್ ಎಂದು ಅಂದಾಜು ಮಾಡಲಾಗಿದೆ. ಅಂದ್ರೆ ಮಹಾಭಾರತದ ಕಾಲದ್ದೇ. ಆದರೆ ಸಮುದ್ರದ ಆಳಕ್ಕೆ ಇಳಿಯುವ ಡೈವರ್ಗಳು ಇದಕ್ಕಿದ್ದಂತೆ 2001ರಲ್ಲಿ ಒಂದು ದೊಡ್ಡ ಆಘಾತಕಾರಿ ವಿಷಯ ಕಂಡುಕೊಂಡ್ರು. ಅವರ ಪ್ರಕಾರ ಅಲ್ಲಿ ಒಂದು ಜೀವ ಇಂದಿಗೂ ಜೀವಂತವಾಗಿದೆ ಎಂದು ಹೊಸ ಶಾಕಿಂಗ್ ವಿಷಯವನ್ನ ಜನರಿಗೆ ಬಿತ್ತರಿಸಿದ್ರು. ಇದು ಕೆಲವುಗಳಿಗೆ ಉತ್ಪ್ರೇಕ್ಷೆಯಾದ್ರೂ ಅವರು ಹೇಳಿದ್ದು ಒಂದು ರೀತಿಯಲ್ಲಿ ನಿಜ ಎನಿಸಿದ್ದು ಉಂಟು. ಮಹಾಭಾರತದ ಮಹಾಪ್ರಾಸ್ಥಾನಿಕ ಪರ್ವ ಹೇಳ್ತದೆ, ಶ್ರೀಕೃಷ್ಣನ ದೇಹ ತ್ಯಾಗದ ನಂತರ 36 ವರ್ಷಕ್ಕೆ ದ್ವಾರಕೆ ಸಮುದ್ರಕ್ಕೆ ಮುಳುಗಿತು ಅಂತ. ಆದ್ರೆ ಸೈನ್ಸ್ ಏನ್ ಹೇಳುತ್ತೆ? 1980ರಲ್ಲಿ ಡಾಕ್ಟರ್ SR ರಾವ್ ASI ನ ಮ್ಯಾರಿನ್ ಆರ್ಕಿಯಾಲಜಿ ಯೂನಿಟ್ 12 ಮೀಟರ್ ಆಳದಲ್ಲಿ ರೂಯಿನ್ಸ್ ಅನ್ನ ಕಂಡುಕೊಂಡಿದ್ದಾರೆ. 3 ಮೀಟರ್ ಉದ್ದದ ಸ್ಟೋನ್ ವಾಲ್ಸ್, ಬ್ಯಾಸ್ಟಿಯನ್ಸ್, 20 ಟನ್ಗಳ ಆಂಕರ್ ಸ್ಟೋನ್, ಹೀಗೆ ಹಲವು ವೈಶಿಷ್ಟ್ಯಗಳನ್ನು ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. NIOT ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಟೆಕ್ನಾಲಜಿ 2001ರಲ್ಲಿ ಸ್ಯಾನರ್ ಸ್ಕ್ಯಾನ್ ಮಾಡಿ ಈ ವಿಚಾರವನ್ನ ಕನ್ಫರ್ಮ್ ಮಾಡಿತು. 2 ಕಿಲೋಮೀಟರ್ ವಿಸ್ತೀರ್ಣದ ನಗರ, ಬಂದರು, ಗೋಡೆಗಳು. ಆದ್ರೆ ಕೃಷ್ಣನ ದೇಹ? ಸೈನ್ಸ್ ಇದನ್ನು ಇನ್ನ ಸರ್ಚ್ ಮಾಡ್ತಲೇ ಇದೆ. ಸ್ಯಾನರ್ ಟೆಕ್ ನೊಂದಿಗೆ 42 ಮೀಟರ್ ಆಳಕ್ಕೆ ಇಳಿದ ಸಮುದ್ರದ ಡೈವರ್ ಒಬ್ಬ ಅವನ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಮಾಡಿದ್ದ. ಬಂಡೆಯ ಗವಿಯಲ್ಲಿ ಚಿನ್ನದ ಪೀತಾಂಬರ, ಕೌಸ್ತುಭಮಣಿ ಹೊಳೆಯುತ್ತಿರುವಂತಹ ದೇಹ. ಸೈನ್ಸ್ ಫ್ಯಾಕ್ಟ್ ಏನ್ ಹೇಳುತ್ತೆ? ಆ ಗವಿಯ ಸುತ್ತಲೂ ಕಾರ್ಬನ್ ಡೇಟಿಂಗ್ ಮಾಡಿದಾಗ 7000 BC ತೋರಿಸಿದೆ. ICH ಪೋಸ್ಟ್ ಸೀ ಲೆವೆಲ್ ರೈಸ್ ನಿಂದ ನಗರವು ಮುಳುಗಿದೆ ಅಂತ ಹೇಳ್ತಾ ಇದೆ. ಆದ್ರೆ ಡೈವರ್ನ ವರ್ಡ್ಸ್ ಏನ್ ಹೇಳುತ್ತಂದ್ರೆ ಅದು ಜೀವಂತವಾಗಿ ಮಲಗಿದೆ. ಹಾರ್ಟ್ ಬೀಟ್ 8 BPM ಡಿಟೆಕ್ಟ್ ಆಯಿತು ಎಂದು ಆ ಒಬ್ಬ ಡೈವರ್ ಹೇಳ್ತಾನೆ. ಅದನ್ನ ಯಾರಿಗೂ ಮುಟ್ಟಬಾರದು, ಆ ದೇಹ ಕಲಿಯುಗದ ಅಂತ್ಯಕ್ಕಾಗಿ ಕಾಯುತ್ತಿದೆ ಅಂತ ಹೇಳಿದ್ದಾನೆ. ಸಮುದ್ರದ ಆಳದಲ್ಲಿ ಒಂದು ದೊಡ್ಡ ಶಿಲಾಫಲಕದಡಿ ಏನೋ ಹೊಳೆಯುತ್ತಿರುವುದನ್ನು ನಾನು ನೋಡಿದೆ. ಅಲ್ಲಿಗೆ ಹೋದಾಗ ಆ ದೇಹ ಕಣ್ಣು ತೆರೆಯಲಿಲ್ಲ. ಒಂದು ಸಂಪೂರ್ಣ ಮಾನವ ದೇಹ ಅಲ್ಲಿತ್ತು. ಚಿನ್ನದ ಪೀತಾಂಬರ ಧರಿಸಿ, ಕೌಸ್ತುಭಮಣಿ, ಶಂಖಚಕ್ರ, ಗದಾ, ಪದ್ಮ ಇಟ್ಕೊಂಡು ಯೋಗ ನಿದ್ರೆಯಲ್ಲಿ ಮಲಗಿರುವಂತೆ ಆ ದೇಹದ ಮೇಲೆ ಒಂದು ಸಣ್ಣ ಪದ್ಯವೂ ಕೆತ್ತಲಾಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮಾನಂ ಸೃಜನ್ಮ್ಯಾಹಂ. ಅಂದ್ರೆ ಶ್ರೀಕೃಷ್ಣನೇ ಇದ್ದಾನೆ. ಅದು ಕೂಡ ಒಂದು ಕೂದಲು ಕೊಳೆಯದೆ ಹಾಲು ತುಪ್ಪದಂತೆ ತಾಜಾ ದೇಹದೊಂದಿಗೆ ಎಂದು ಆ ಸೀ ಡೈವರ್ ಹೇಳಿದ್ದ. ಹಾಗಾದ್ರೆ ಈ ವಿಚಾರವನ್ನ ಯಾಕೆ ಎಲ್ಲರೂ ಗೌಪ್ಯವಾಗಿಟ್ಟಿದ್ದಾರೆ ಗೊತ್ತಾ? ಆ ದೇಹದ ಫೋಟೋ ಯಾಕೆ ಸಾರ್ವಜನಿಕವಾಗಿಲ್ಲ ಎಂಬುದು ಗೊತ್ತಾ? ಪ್ರಿಯ ವೀಕ್ಷಕರೇ, ನಮ್ಮ ದೇಶದಲ್ಲಿ ಒಂದು ವರ್ಗಕ್ಕೆ ಧಾರ್ಮಿಕ ಭಾವನೆಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಬೇಕು ಎಂಬ ಹಠ.
ಇನ್ನೊಂದು ವರ್ಗಕ್ಕೆ ಈ ವಿಷಯ ಗೊತ್ತಾದ್ರೆ ವಿಶ್ವದ ಜನಸಂಖ್ಯೆ ದ್ವಾರಕಕ್ಕೆ ಬರ್ತಾರೆ, ಆಗ ಜನರನ್ನ ನಿಯಂತ್ರಣ ಮಾಡಲು ಸಾಧ್ಯವಿಲ್ಲ ಎಂಬುದು. ಮತ್ತೊಂದು ಕಾರಣ, ಆ ದೇಹಕ್ಕೆ ಇನ್ನೂ ಗಾಯಗಳೇ ಇಲ್ಲ, ಅಂದ್ರೆ ಶ್ರೀಕೃಷ್ಣನ ಮರಣವೇ ಸುಳ್ಳು ಎಂಬ ಶಂಕೆ ಬರಬಹುದು ಎಂದು. ಆದ್ದರಿಂದ ಸರ್ಕಾರವೇ ಈ ರಹಸ್ಯವನ್ನ ಮುಚ್ಚಿ ಹಾಕ್ಬಿಟ್ಟಿದೆ. ಹಾಗಾದ್ರೆ ಈ ವಿಚಾರಗಳು ನಿಜವೇ ಎಂಬ ಪ್ರಶ್ನೆ ಮೂಡುವುದು ಸಹಜ. ನಿಜ ಹೇಳ್ಬೇಕಂದ್ರೆ ದ್ವಾರಕೆಯಲ್ಲಿ ಪುರಾತನ ನಗರ ಸಿಕ್ಕಿದ್ದು 100ಕ್ಕೆ 100ರಷ್ಟು ನಿಜ. ಆದ್ರೆ ಶ್ರೀಕೃಷ್ಣನ ದೇಹ ಸಿಕ್ಕಿದ್ದು ಎಂಬ ಸುದ್ದಿ ಇದುವರೆಗೂ ಯಾವುದೇ ಅಧಿಕೃತ ದಾಖಲೆಯಲ್ಲಿ ಬಂದಿಲ್ಲ. ಆದ್ರೆ ಹಲವು ಡೈವರ್ಗಳು, ಮೀನುಗಾರರು, ಸ್ಥಳೀಯರು ರಹಸ್ಯವಾಗಿ ಹೇಳ್ತಾರೆ, ಆಳದಲ್ಲಿ ಒಬ್ಬ ದಿವ್ಯ ಪುರುಷ ಮಲಗಿದ್ದಾನೆ, ಯಾರೂ ಮುಟ್ಟಬಾರದು ಅಂತ. ಇದು ನಂಬಿಕೆಯ ವಿಷಯ. ಆದ್ರೆ ಒಂದು ಸತ್ಯ ಇದೆ, ದ್ವಾರಕೆಯ ಸಮುದ್ರ ಇನ್ನೂ ತನ್ನ ಅತಿ ದೊಡ್ಡ ರಹಸ್ಯವನ್ನ ಬಿಟ್ಕೊಟ್ಟಿಲ್ಲ. ಇಷ್ಟೆಲ್ಲ ವಿಷಯ ತಿಳಿದ ಮೇಲೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಶ್ರೀಕೃಷ್ಣನ ದೇಹ ಇನ್ನು ದ್ವಾರಕೆಯ ನೀರಿನಡಿಯಲ್ಲಿ ಇದೆಯಾ? ಕಾಮೆಂಟ್ ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆದು ನಿಮ್ಮ ಅಭಿಪ್ರಾಯ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ರಹಸ್ಯ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಜೈ ಶ್ರೀಕೃಷ್ಣ, ಮತ್ತೆ ಸಿಗೋಣ.